ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಬಹಳಷ್ಟು ಒಂದು ಕುತೂಹಲ ಸುದ್ದಿಗಳನ್ನ ಹೇಳ್ಕೊತ ಬನ್ನಿ. ಮತ್ತೊಂದು ದುಃಖಕರ ಸಂಗತಿ ಒಂದು ಕೆಟ್ಟ ಅನಿಸ್ತೈತಿ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಹೆತ್ತಿರ್ತಾರೆ, ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡಿಸ್ತಾರೆ, ಒಳ್ಳೊಳ್ಳೆ ಅವರಿಗೆ ಎಲ್ಲ ಆಹಾರವನ್ನು ಕೊಡ್ತಾರೆ, ಒಳ್ಳೊಳ್ಳೆ ಅವರಿಗೆ ಜೀವನ ಶೈಲಿ ಸುಗಮ ಆಗಲಿ ಅಂಥೇಳಿ ಅವರಿಗೆ ಪ್ರವಾಸಗಳಿಗೆ ಕಳಿಸ್ತಾರೆ, ಶಿಕ್ಷಣ ಕೊಡಿಸ್ತಾರೆ. ಎಷ್ಟು ತಂದೆ ತಾಯಿ ಜವಾಬ್ದಾರಿ. ಆದರೆ ಆ ತಂದೆ ತಾಯಿಗೆ ಹುಟ್ಟಿದಂಥ ಅದೇ ಮಕ್ಕಳು ಇವತ್ತು ಯಾವ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಾರ ಗೊತ್ತೈತೇನ್ರಿ? ಇದರ ಬಗ್ಗೆ ಒಂದು ಕಲ್ಯಾಣ ಕರ್ನಾಟಕದ ಶಾಸಕ ಸ್ವತಃ ಆ ಯುವಕನ ಪರಿಸ್ಥಿತಿ ನೋಡಿ ಅಲ್ಲಿಂದಲೇ ಮಾತಾಡಿದ್ದನ್ನು ಸಹಿತ ನಾನು ತೋರ್ಸಕತ್ತಾನೆ. ಅದನ್ನು ನೋಡ್ರಿ. ಆ ನೋಡೋಕ್ಕಿಂತ ಮೊದಲು ಒಂದು 4 ಮಾತುಗಳು ಹೇಳ್ತಾನೆ, ಅದನ್ನು ಕೇಳ್ರಿ. ಮಕ್ಕಳು ಇವತ್ತು ಬೆಳೆದು ಬಂದಂಥ ಮಕ್ಕಳು ಈ ಆನ್ಲೈನ್ ಗೇಮಿನಿಂದ ಸಾಲ ಸೋಲ ಮಾಡಿ ಜೀವನವನ್ನು ಹಾಳು ಮಾಡ್ಕೊಳಕತ್ತಾರೆ, ದುಶ್ಚಟಕ್ಕೆ ಬಲಿಯಾಗಕತ್ತಾರೆ. ಈ ಮೊಬೈಲ್ ಅಂತ ಒಂದು ಅಟಮ್ ಬಾಂಬ್ ನಿಮ್ಮ ಕಿಸೆದಾಗ ಇಟ್ಕೊಂಡು ತಿರುಗಾಡಕತ್ತೀರಿ. ಇದು ಒಂದು ದೊಡ್ಡ ಸುನಾಮಿ ಬಾಂಬ್. ಆ ಬಾಂಬ್ ಒಳ್ಳೇದಕ್ಕೂ ಐತಿ, ಕೆಟ್ಟದಕ್ಕೂ ಐತಿ. ಅದನ್ನು ಕೆಟ್ಟದಕ್ಕೂ ಉಪಯೋಗ ಮಾಡಾಕತ್ತೀರಿ. 1% ಮಾತ್ರ ಅದನ್ನು ಒಳ್ಳೇದಕ್ಕೆ ವಿಚಾರ ಮಾಡತ್ತೀರಿ. ಯಾಕಂದರೆ ಯಾರ್ಯಾರು ಫೋನ್ ಮಾಡಿರಿ ಅಷ್ಟೇ ಅದು ಒಳ್ಳೇದಕ್ಕೆ, ಉಳಿದಿದ್ದಕ್ಕೆಲ್ಲ ಕೆಟ್ಟಕ್ಕೆ ಅದನ್ನು ಯೂಸ್ ಮಾಡಾಕತ್ತೀರಿ. ಆನ್ಲೈನ್ ಗೇಮ್ದಿಂದ ಹಾಳಾಗಕತ್ತೀರಿ. ಡ್ರಗ್ಸ್ ಅಡಿಕ್ಟಿಂದ ಎಷ್ಟು ಗಾಂಜಾಗಿಂದ ಸೇದ್ಕೋತ ಹುಡುಗರು ಹಾಳಾಗಿ ಹೊಂಟಾರ. ಆ ಆನ್ಲೈನ್ ಗೇಮ್ದಿಂದ ಜೀವನ ಜಿಗುಪ್ಸೆಗೊಂಡು ಸಾಲಾಗಿಲ ಮಾಡಿಕೊಂಡಂಥ ಆ ಯುವಕ ಆಸ್ಪತ್ರೆಯಲ್ಲಿ ಸಾವು ಮತ್ತು ಜೀವದ ಮಧ್ಯೆ ಹೋರಾಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಬಸವ ಕಲ್ಯಾಣದ ಶಾಸಕ ಶರಣು ಸಲಗಾರ್ ಸ್ವತಃ ಆ ಬೆಡ್ ಮುಂದೆ ನಿಂತು ಏನು ಮಾತಾಡ್ಯಾನ ಅದನ್ನು ತೋರಿಸ್ಬೇಕಲ್ರಿ. ಇವತ್ತು ಶಾಸಕನ ಜವಾಬ್ದಾರಿ, ಇವತ್ತು ಅಲ್ಲಿಯ ಮಂತ್ರಿಯ ಜವಾಬ್ದಾರಿ. ನಾನು ಅನೇಕ ಬಾರಿ ಹೇಳಿದ್ದೆ, ಎಲ್ಲೆಲ್ಲಿ ನಿಮ್ಮ ಒಂದೊಂದು ಧರ್ಮದ ಸಂಸ್ಥಾಪಕರು, ಧರ್ಮದ ಗುರುಗಳು ಯಾರು ಇರ್ತಾರೆ ಅವರೂ ಸಹಿತ ಭಾಳ ನಿಗರಾಣಿ ಮಾಡ್ಬೇಕಂತೇಳಿ ಹೇಳ್ಕೊತೀನಿ. ಇವತ್ತು ನಮ್ಮ ಮಕ್ಕಳು ಹಾದಿ ಬೀದಿ ತಪ್ಪ್ಯಾರ, ಭಾಳ ತಪ್ಪಾಕತ್ತಾರ, ತಪ್ಪ ಕೆಲಸಕ್ಕೆ ಹೊಂಟಾರ. ಸುಳ್ಳು ನಿಮಗೆ ಹೇಳಾಕತ್ತಾರ, ತಪ್ಪಿಸೋಳಕ್ಕೆ ಹಾದಿ ಮೊಬೈಲ್ ಐತಿ. ಸುಳ್ಳು ಹೇಳಿ ನಿಮಗೆ ಎಲ್ಲೋ ಎಮಾರಿಸಿ ನೀವು ಎಷ್ಟೊಂದು ಕಷ್ಟಪಟ್ಟು ಆ ಮಕ್ಕಳಿಗೆ ಶಿಕ್ಷಣ ಕಲಿಸಾಕತ್ತೀರಿ. ಅವರ ಆಗು ಹೋಗುಗಳ ಬಗ್ಗೆ ಚಿಂತೆ ಮಾಡಿ ನೀವು ತಂದೆ ತಾಯಿ ಶುಗರ್ BP ಮಾಡ್ಕೊಳಕತ್ತೀರಿ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ನಮ್ಮ ಮಕ್ಕಳು ಎಲ್ಲಾದರೂ ಒಂದು ಜೀವನಕ್ಕೆ ಹತ್ತಬೇಕು, ಒಳ್ಳೆಯ ಬಾಳ ಸಂಗಾತಿ ಸಿಗಬೇಕು, ಅವನ ಜೀವನ ಸುಗಮ ಆಗಬೇಕು, ಅವನ ಸಂಸಾರ ನಾವು ಒಳ್ಳೆಯದಾಗುವುದಂತ ಅದು ಕಣ್ಣಾರಿ ನೋಡ್ಬೇಕನ್ನೋದು ನಿಮ್ಮ ಕನಸು ನುಚ್ಚು ನೂರು ಮಾಡಾಕತ್ತಾರ ಈ ಯುವಕರು. ಆನ್ಲೈನ್ ಗೇಮಿನಿಂದ ಸಾಲ ಸೂಲ ಮಾಡಾಕತ್ತಾರ. ಕೋಟಿ ಗಂಟಲೆ ಸಾಲ ಸೂಲ ಮಾಡಿ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡು ಸತ್ತರು, ಎಷ್ಟೋ ಮಂದಿ ಎಲ್ಲೆಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತರು. ಆದರೆ ಶರಣು ಸಲಗಾರ್ ಒಬ್ಬ ಶಾಸಕ, ಈ ಬಸವ ಕಲ್ಯಾಣದ ಭಾರತೀಯ ಜನತಾ ಪಕ್ಷದ ಶಾಸಕ, ಆ ಯುವಕನ ಪರಿಸ್ಥಿತಿ ನೋಡಿ ಇವನು ನನ್ನ ಸಹೋದರ ಅಂಥೇಳಿ ಆ ಆಸ್ಪತ್ರೆಯ ಬೆಡ್ಡಿನಿಂದಲೇ 4 ಮಾತುಗಳನ್ನು ಮಾತಾಡಿದಾನ. ಇದೇ ರೀತಿ ಎಲ್ಲ ಶಾಸಕರು ಮಾಡ್ಬೇಕ್ರಿ. ಆಯಾ ಶಾಸಕರದ ಜವಾಬ್ದಾರಿ ಐತಿ. ನಿಮ್ಮ ವಿಧಾನಸಭಾ ಕ್ಷೇತ್ರದಾಗ ಎಷ್ಟು ಹುಡುಗರು ಆನ್ಲೈನ್ ಆಡಾಕತ್ತಾರೆ, ಎಷ್ಟು ಹುಡುಗರು ಹಾಳಾಗಕತ್ತಾರೆ, ಎಷ್ಟು ಹುಡುಗರು ಗಾಂಜಾ ಸೇದಾಕತ್ತಾರೆ, ಎಷ್ಟು ಹುಡುಗರು ಡ್ರಗ್ಸ್ ಅಡಿಕ್ಟ್ ಆಗ್ಯಾರ ಅನ್ನೋದು ನಿಮ್ಮ ವಿಧಾನಸಭಾ ಕ್ಷೇತ್ರದ ಕಂಟ್ರೋಲ್ ಇರುವಂಥ CPI PSI DSP ಪ್ರತಿ ವಾರಕ್ಕೊಂದು ಮೀಟಿಂಗ್ ತೆಗೆದುಕೊಂಡು 9ರ ನಂತರ ಹೊರಗಡೆ ಯಾರು ಅಡ್ಡಾಡಬಾರ್ದು ಅಂತ ಹುಡುಗರು ಅನ್ನೋದು ಕಟ್ಟಾಜ್ಞೆಗಳನ್ನ ಕೊಡ್ತೀರಿ. ಶಾಸಕರೇ ಭಾಳ ಜವಾಬ್ದಾರಿ ಐತಿ ನಿಮಗೆ. ನೀವು ರಾಜ ಮಹಾರಾಜನ ಗತಿ ಮರ್ಯಾಕೆ ಹೋಗ್ಬೇಡ್ರಿ. ನಾವು MLA ಅಂತೆ, ಆ MLAದ ಏರಿಯಾದಾಗ ನೋಡ್ರಿ, ಅಲ್ಲಿ ಡ್ರಗ್ಸ್ ಅಡಿಕ್ಟ್ ಏನೇನಾಗಿ ಹಾಳಾಗಿ ಹೊಂಟಾರ. ಕುಡಿತಕ್ಕ ಚಟಕ್ಕಾಗಿ ತಮ್ಮ ಸಂಸಾರಗಳನ್ನು ಹಾಳಾಗಿ ಹೋಗ್ಯಾವ. ತಂದೆ ತಾಯಿಗಳು ಬೀದಿಗೆ ಬಂದಾವ. ಕೂಳು ತೊತ್ತಿಗೆ ಉಪ್ಪು ಸಿಗುವಾತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದರ ಬಗ್ಗೆ ವಿಚಾರ ಮಾಡ್ತೀರಿ ಶಾಸಕರೇ. ಕಟ್ಟುನಿಟ್ಟಿನ ಕಾನೂನು ನಿಯಮಗಳು ನಿಮ್ಮ ಕೈಯಾಗದಾವ. ನೀವು ಬರೀ ಹಲೋ ಅಂದರೆ DSP ಓಡಿ ಬರ್ತಾನೆ, ಹಲೋ ಅಂದ್ರೆ CPI ಬರ್ತಾನೆ, ಹಲೋ ಅಂದ್ರೆ ತಾಲೂಕಾ ದಂಡಾಧಿಕಾರಿ ನಿಮ್ಮ ಆದೇಶಗಳನ್ನ ಕೇಳ್ತಾನೆ. ಅಲ್ಲಿ ರಾತ್ರಿ ಯಾರ್ಯಾರು ತಿರುಗಾಡ್ತಾರೆ ಅವ್ರನ್ನೆಲ್ಲ ತಿರುಗಾಡಿಸೋ ಸಲುವಾಗಿ ಅವ್ರನ್ನ ತಂದು ಕರೆದು ವಾರ್ನಿಂಗ್ ಮಾಡಿ ಒಮ್ಮೊಮ್ಮೆ ವೀಡಿಯೋ ಮಾಡಿ ಬಹಿರಂಗ ಮಾಡಿರಿ. ಅವ್ರಿಗೆ ನಾಚಿಕೆ ಮಾಡಿ ಮರ್ಯಾದೆ ಇದ್ರೆ ತಂದೆ ತಾಯಿ ಮಾತು ಕೇಳಿ ಮನೆ ಹಾಕ್ಕೊಂತಾರೆ. ಏನು ರೀ ರಾತ್ರಿ 9ರಿಂದ 1-2 ಗಂಟೆ ತನಕ ಅಡ್ಡಾಡ್ತಾರೆ. ಯಾರು ನೋಡಿದ್ರೆ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾನ. ಅದು ತಂದೆ ತಾಯಿ ಈಗ ಬರ್ತಾನೆ, ಹುಡುಗ ಆಗಿ ಬರ್ತಾನೆ. ಭಾಳ ಜೋರ್ಲೆ ಹೇಳ್ರಂದ್ರೆ ಏನೋ ಮಾಡ್ಕೋತಾನ. ಮೊಬೈಲ್ ಕರೆನ್ಸಿ ತುಂಬಲಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡಾರ. ಮೊಬೈಲ್ ಕಸ್ಕೊಂಡಂತ ತಾರುಣ್ಯದ ಯುವತಿ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಮ್ಮ ಕಣ್ಣು ಮುಂದೆ ಐತಿ.
ಕರೆನ್ಸಿಗೆ ದುಡ್ಡು ಹಾಕಲಿಲ್ಲ ಅಂಥೇಳಿ ತಂದೆಯನ್ನೇ ಕುಡುಗೋಲಿನಿಂದ ಕಳೆದಂಥ ಉದಾಹರಣೆಗಳು ನಮ್ಮಲ್ಲಿರುವಾಗ ಮಕ್ಕಳಿಗೆ ಇವತ್ತು ಯಾವ ರೀತಿ ಬುದ್ಧಿ ಹೇಳಬೇಕು? ಅವರನ್ನು ತಮ್ಮ ಮಿತ್ರನಂತೆ, ಫ್ರೆಂಡ್ಶಿಪ್ನಂತೆ ಪ್ರೀತಿ ವಿಶ್ವಾಸ ಕೊಟ್ಟು ಅವರನ್ನು ಬೆಳೆಸಿದಿರಿ. ಅದೇ ರೀತಿ ಅವರನ್ನು ಒಂದು ಜೀವನಕ್ಕೆ ಹಚ್ಚುವ ಸಲುವಾಗಿ ಅವ್ರ ಮೇಲೆ ಭಾಳ ನಿಗರಾಣಿ ಮಾಡಿರಿ. ಭಾಳ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡೋಕೆ ಹೋದ್ರೆ ಅಂದ್ರೆ ಮತ್ತೆ ನಿಮಗೆ ತಿರುಗಬಾನ್ ಹಾಕಾವು. ನೀವು ಅಸ್ತ್ರ ಬಿಟ್ಟರೆ ಅವರು ಬ್ರಹ್ಮಾಸ್ತ್ರ ಬಿಡ್ತಾರೆ. ನಿಮ್ಮನ್ನು ಅಳಿಗಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋದ. ಎಲ್ಲೇ ಬಿಟ್ಟು ಹೋಗ್ಕೊಂಡು ನೋಡ್ರಿ, ಇವತ್ತು ನಮ್ಮ ಮನೆ ಬಿಟ್ಟು ಹೋಗ್ಕೊಂಡು ಅಂತೇಳಿ ನೋಡ್ತಿರ್ತಾನೆ. ನಾವು ತಂದೆ ತಾಯಿ ಹುಡುಕಾಡಕತ್ತಾರೆ, ಕಾಣೆಯಾಗಿದ್ದಾನೆ, ಪೋಸ್ಟರ್ ಹಿಡಿತಾರೆ. ನಮ್ಮ ಮಗ ನಾವು ಒಂದು ಸ್ವಲ್ಪ ಶಿಕ್ಷಣ ಕಲೀಪ, ಏನಾರು ಉದ್ಯೋಗ ಮಾಡಪ್ಪ ಅಂತ ಹೇಳಿದ್ವಿ ರೀ. ನಮ್ಮ ಮಗ ಊರು ಬಿಟ್ಟು ಓಡಿ ಹೋಗ್ಯಾನ, ಎಲ್ಲಿ ಹೋಗ್ಯಾನೋ, ನಾಪತ್ತೆಗ್ಯಾನ, ನಾವು ಊಟದಿಂದ ಕೊರಗಾಕತ್ತೀವಿ. ಎಲ್ಲಾದರೂ ಸಿಕ್ಕರೆ ಬಾರಪ್ಪ ಅಂಥೇಳಿ ಉಪಕಾರಕ್ಕೆ ಈ ಅಪಕಾರ ಮಾಡಾಕತ್ತಾರ ಮಕ್ಕಳ. ತಂದೆ ತಾಯಿಗಳ ಮನಸ್ಸು ನೋವು ಮಾಡಬೇಡ್ರಿ. ತಂದೆ ತಾಯಿಗಳ ಮನಸ್ಸನ್ನು ಗೆಲ್ರಿ. ಅವರು ಯಾವ ಆಸೆಗಳನ್ನು ನಿಮ್ಮ ಮೇಲೆ ಇಟ್ಕೊಂಡಾರ ಅವನ್ನ ಪೂರೈಕೆ ಮಾಡಿರಿ. ಆವಾಗ ನಿಮಗೆ ಒಂದು ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಗಾತಿ, ಒಳ್ಳೆಯ ಭವಿಷ್ಯ ಸಹಿತ ಕೊಡೋ ಸಲುವಾಗಿ ಇದೇ ತಂದೆ ತಾಯಿ ನಿಮ್ಮ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾರೆ. ಇದನ್ನು ಗಮನ ಹರಿಸ್ತೀರಿ. ಕಡಕ ಜವಾರಿ ಕಾಕ ಹೇಳ್ಯಾನಂತೇಳಿ ವೈರಲ್ ಮಾಡಿರಿ. ಇದನ್ನು ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.